ಪದೇ ಪದೇ ಹೇಳ್ತದೆ ಕಾಂಗ್ರೆಸ್ ಪಕ್ಷ. ಏನು ಇಂದಿರಾ ಗಾಂಧಿ ಹಾಗೆ ಮಾಡಿದ್ವಿ, ಹಾಗಿದ್ರೆ ನಾವು ಮಾಡುವಾಗ ನಿಮ್ಗ್ಯಾಕೆ ತೊಂದರೆ? ಈಗ ಪಾಕಿಸ್ತಾನ ಒಂದು ಟೆರರಿಸ್ಟ್ ಕಂಟ್ರಿ. ಆ ಟೆರರಿಸ್ಟ್ ಕಂಟ್ರಿ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಈಗ ನಾವು ಅವರನ್ನು ಮಟ್ಟ ಹಾಕಲಿಲ್ಲ ಅಂತಂದ್ರೆ ಈ ದೇಶ ಮತ್ತೆ ಬೆಲೆ ತೆರಬೇಕಾಗತ್ತೆ. ಅದಕ್ಕೆ ನಾವು ಯಾವುದೇ ರೀತಿಯ ಅವಕಾಶ ಕೊಡೋದಿಲ್ಲ. ನಮಗೆ ದೇಶವೇ ಮೊದಲು. ಕಾಂಗ್ರೆಸ್ಸು ನೀವೇನು ಮಾಡಬೇಡಿ, ಬಾಯಿ ಮುಚ್ಚಿ ತೆಪ್ಪಗೆ ಕುತ್ಕೊಂಡಿದ್ರೆ ಸರಿ ಅಷ್ಟೇ. ಯುದ್ಧ ಬೇಡ ಅನ್ನೋಂಥ ಅರ್ಥದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ರು. ಇವತ್ತು ತುರ್ತು ಸುದ್ದಿಗೋಷ್ಠಿ ಮಾಡಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಭಾರತಕ್ಕೆ. ಎಲ್ಲರೂ ಹಿಡಿದು ಅವರನ್ನ ಬೈರಿಗೆ ಹಿಡಿದ್ರಲ್ಲ ತಲೆ ಮೇಲೆ ಜನ, ಅದಕ್ಕೆ ಯೂಟರ್ನ್ ಹೊಡೆದಿದ್ದಾರೆ. ಗೊತ್ತಾಯ್ತಲ್ಲ ಮೊದಲೇ ಯುದ್ಧ ಬೇಡ, ನಾವು ಯುದ್ಧದ ಪರವಲ್ಲ. ಪಾಕಿಸ್ತಾನದಲ್ಲಿ ಇದ್ದಕ್ಕಿದ್ದಂಗೆ ಪಾಪ್ಯುಲರ್ ಲೀಡರ್ ಆಗಿಬಿಟ್ರು. ಭವಿಷ್ಯ ಹೋಗಿ ನೆಕ್ಸ್ಟ್ ಎಲೆಕ್ಷನ್ ನಿಂತಿದ್ರೆ ಅವರೇ ಪ್ರಧಾನಮಂತ್ರಿ ಆಗಿಬಿಡ್ತಿದ್ರು. ಆ ಮಟ್ಟಕ್ಕೆ ಅವರಾದ್ರು. ಅದಾದ್ಮೇಲೆ ಎಲ್ಲ ಕಾಂಗ್ರೆಸ್ ಲೀಡರ್ಗಳಿಗೆ ಭಾರತ ದೇಶದ ಜನ ಹಿಡಿದು ರುಬ್ಬಿದ ಮೇಲೆ ಈಗ ಹದ್ದುಬಸ್ತಿಗೆ ಬಂದಿದ್ದಾರೆ. ಇವತ್ತು ನಾನು ಈ ಬೇರೆ ಮಾತಾಡಕ್ಕೆ ಹೋಗೋದಿಲ್ಲ. ನೋಡಿ, ಇವತ್ತು ಅವರು ವೆಲ್ಕಮ್ ಮಾಡಿದ್ದಾರೆ, ಶುಭ ಕೋರಿದ್ದಾರೆ, ನಮಗೆ ಸಂತೋಷ ಆಗಿದೆ ಅಂದಿದ್ದಾರೆ. ಇದೇ ಸಂತೋಷದಲ್ಲಿರಿ. ಇಡೀ ದೇಶವನ್ನು ಸಂತೋಷಪಡಿಸ್ತಕ್ಕಂಥ, ಸಂತುಷ್ಟಿಪಡಿಸ್ತಕ್ಕಂಥ ಕಾರ್ಯವನ್ನು ಮಾನ್ಯ ಮೋದಿಜಿಯವರು ಮಾಡ್ತಾರೆ.